ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಪಬ್ಲಿಕ್ ಸ್ಟೋರಿ. ನಾವು ಇವತ್ತು ಒಂದು ವಿಶೇಷವಾದ ಎಪಿಸೋಡ್ನ ಮಾಡ್ತಾ ಇದ್ದೀವಿ. ನಮ್ಮ ಜೊತೆ ಇವತ್ತು ಇದ್ದಾರೆ ಕತ್ತಲಲ್ಲಿ ದೆವ್ವಗಳ ಜೊತೆ ಮಾತನಾಡೋ ಅಂಥ ಒಂದು ಕೆಪಾಸಿಟಿ ಹೊಂದಿರುವ ಮಿಸ್ಟರ್ ಪ್ರದೀಪ್ ಅವರು. ಅವ್ರನ್ನ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ ಸರ್. ನಮಸ್ತೆ. ವೆಲ್ಕಮ್ ಟು ದ ಶೋ ಪಬ್ಲಿಕ್ ಸ್ಟೋರಿ. ಥ್ಯಾಂಕ್ ಯು ಸರ್. ಇವಾಗ ನಮಗೆ ಗೊತ್ತು ಗೋಸ್ಟ್ ಹಂಟರ್ ಅಂತ ಅಂದರೆ ನಮಗೆ ತಿಳಿಯದ ಒಂದು ಪ್ರಪಂಚಕ್ಕೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ನಮ್ಮನ್ನ. ಹೌದು ಅಲ್ವಾ? ಈಗ ನೀವು ಗೋಸ್ಟ್ ಹಂಟಿಂಗ್ ಒಂದು ಪ್ರೊಫೆಷನ್ನ ಏನಕ್ಕೆ ಆಯ್ಕೆ ಮಾಡ್ಕೊಂಡ್ರಿ? ಆ್ಯಕ್ಚುಲಿ ನನಗೆ ಇದು ತುಂಬ ಇಷ್ಟ. ಗೋಸ್ಟ್ ಅಂದರೆ ಏನು, ಅದು ಯಾಕೆ ಗೋಸ್ಟ್ ಆಗುತ್ತೆ, ಸತ್ತ ಮೇಲೆ ಯಾಕೆ ಆತ್ಮ ಆಗಿ ಬರ್ತಾರೆ ಅಂತ ಅದ್ರ ಬಗ್ಗೆ ರಿಸರ್ಚ್ ಮಾಡಬೇಕು ಅಂತ ನನ್ನ ಮೈಂಡಿಗೆ ಬಂದಿತ್ತು. ಹಂಗಾಗಿ ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಗೋಸ್ಟ್ಗೋಸ್ಕರ ಇದು ಮಾಡಿದ್ದು ನಾನು. ಈಗ ನೀವು ಗೋಸ್ಟ್ ಹಂಟಿಂಗ್ ನಾ ಮಾಡ್ತೀನಿ ಅಂತ ಮನೇಲಿ ಹೇಳಿದ್ರಿ ಅಲ್ವಾ, ಅವಾಗ ಮನೆಯವ್ರ ಪ್ರತಿಕ್ರಿಯೆ ಯಾವ ಥರ ಇತ್ತು? ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ನಾನು ಗೋಸ್ಟ್ ಹಂಟಿಂಗ್ ಮಾಡ್ತಾ ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತೂ ಇಲ್ಲ, ಇದುವರೆಗೂ ನಾನು ಯಾರಿಗೂ ಹೇಳೂ ಇಲ್ಲ. ಇದು ನಾನು ಪರ್ಸ್ನಲ್ ಆಗಿ ತೊಗೊಂಡಿದ್ದೀನಿ ನಾನು, ಹಂಗಾಗಿ ಅದಕ್ಕೋಸ್ಕರ. ಹೌದಾ? ನೀವು ಹಂಗಾದ್ರೆ ಗೋಸ್ಟ್ ಹಂಟಿಂಗ್ ಮಾಡೋದು ಮನೇಲಿ ಯಾರಿಗೂ ಗೊತ್ತಿಲ್ಲ. ಈಗ ನೀವು ವಿಡಿಯೋಸ್ ಎಲ್ಲ ಮಾಡ್ತೀರಲ್ವಾ, ಅವಾಗಾದ್ರೂ ಗೊತ್ತಾಗುತ್ತಲ್ಲ? ಅವಾಗ ಮನೇಲಿ ಬೇಕಾದ್ರೆ ನಾನು ಏನೋ ಒಂದು ಇದು ಮಾಡ್ಕೋಬೋದು ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಹಾಂ ಸರಿ. ಇವಾಗ ಗೋಸ್ಟ್ ಹಂಟಿಂಗ್ ಅಂದರೆ ನಿಜವಾಗ್ಲೂ ದೆವ್ವ ಅನ್ನೋದು ಇದೆಯಾ? ನೀವು ದೇವ್ರು ನಂಬ್ತೀರಾ? ನಂಬ್ತೀನಿ. ದೇವ್ರಿದೆ ಅಂದಮೇಲೆ ದೇವನೂ ಇದ್ದೇ ಇರುತ್ತೆ. ಅಂದ್ರೆ ಏನೋ ದುಷ್ಟಶಕ್ತಿ ಇರೋ ಕಡೆ ದೈವಶಕ್ತಿ ಇದ್ದೇ ಇರುತ್ತೆ. ಹಂಗೆ ಅದೇ ತರ ಹೇಳ್ತಾ ಇದ್ದೀವಿ. ಹೌದು. ಓಕೆ. ನೀವಿವಾಗ ಒಂದು ಗೋಸ್ಟ್ ಹಂಟಿಂಗ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿರ್ತೀರಾ, ಅಂದ್ರೆ ಮೊದಲು ಯಾವ ತರ ಪ್ರಿಪ್ರೇಷನ್ ಮಾಡ್ಕೊಂತೀರಾ? ಸೊ ನಾವು ಫಸ್ಟ್ ಒಂದು ಪ್ಲಾನ್ ಮಾಡ್ಕೊತೀವಿ. ಯಾವ ರೀತಿ ಪ್ಲಾನ್ ಮಾಡ್ಕೊತೀವಿ ಅಂದ್ರೆ, ಒಂದು ಜಾಗ, ಆ ಜಾಗಕ್ಕೆ ಹೋಗ್ತೀವಿ ಅಂದಾಗ ನಾವ್ ಏನ್ ಮಾಡ್ತೀವಿ, ಫಸ್ಟ್ ಅಲ್ಲಿ ಹಗ್ಲೊತ್ತು ಹೋಗ್ತೀವಿ, ನೈಟ್ ಟೈಮ್ ಡೇ ಟೈಮ್ ಹೋಗ್ತೀವಿ. ಡೇ ಟೈಮ್ ಹೋಗ್ಬಿಟ್ಟು ಜಾಗ ಹೇಗಿದೆ, ಆ ಪ್ಲೇಸ್ ಏನು, ಅದ್ರ ಬಗ್ಗೆ ಸ್ಟೋರಿ ತಿಳ್ಕೊತೀವಿ. ಆ ಜಾಗದಲ್ಲಿ ಇರೋವಂಥ ಊರವರು ಪರ್ಮಿಷನ್ ಕೊಟ್ರೆ ಮಾತ್ರ ನಾವು ಅಲ್ಲಿ ಇದು ಮಾಡೋಕ್ಕೆ ಸಾಧ್ಯ, ಇಲ್ಲಾಂದ್ರೆ ಮಾಡೋಕ್ಕಾಗೋದಿಲ್ಲ. ಆದ್ಮೇಲೆ ನಾವೇನ್ ಮಾಡ್ತೀವಿ, ಸೀದಾ ನೈಟ್ ಹೋಗ್ತು ಸುಮಾರು ಒಂದು 12 ಗಂಟೆ 1 ಗಂಟೆ ಹಂಗೆ ಹೋಗ್ತೀವಿ. ಅಲ್ಲೇನಿದೆ, ಅವ್ರು ಯಾಕೆ ಕಾರಣಕ್ಕೆ ಸತ್ತಿದ್ದಾರೆ, ಏನಾಗಿದೆ, ಅವ್ರ ಪ್ರಾಬ್ಲಮ್ ಏನು, ಅದಾದ್ ನೋಡ್ತೀವಿ. ಹಂಗಾಗಿ ಇವಾಗ ನೀವು ಗೋಸ್ಟ್ ಹಂಟಿಂಗ್ಗೆ ಹೋಗ್ತಾ ಇರ್ತೀರಾ, ಅಲ್ಲಿ ಹೋಗುವಾಗ ಯಾವ ತರ ಸೇಫ್ಟಿ ಇರುತ್ತೆ? ನೀವು ಮೊದಲು ಯಾವ ತರ ಪ್ರಿಪ್ರೇಷನ್ ಮಾಡಿರ್ತೀರಾ? ಅದಕ್ಕೆ ಯಾವ್ದೋ ಪೂಜೆ ಇದೆಯಾ, ಪುನಸ್ಕಾರ ಆ ತರ? ನಮ್ದೇ ಅಂತ ಒಂದು ಪೂಜೆ ಇರುತ್ತೆ. ಈಗ ನಾವು ಒಂದು ಇಷ್ಟಪಡೋ ದೇವ್ರನೋ, ಇಲ್ಲ ಮನೆ ದೇವ್ರನೋ, ಇಲ್ಲ ಇಷ್ಟಪಡೋ ದೇವರಲ್ಲಿ ತಾಯ್ತಾ ಇರೋವಂಥದ್ನೋ ನಾವು ಇಟ್ಕೊಂಡಿರ್ತೀವಿ. ನೋಡಿ ಈ ತರ ಇರುತ್ತೆ ನೋಡಿ, ಆ ತರ ಹಂಗೆ ಇದು ಮಾಡ್ಕೊಂಡು ನಾವು ಪೂಜೆ ಇದು ಮಾಡ್ಕೊಂಡು ಮನೇಲಿ ಹೋಗಕ್ ಮುಂಚೆ ಮನೇಲಿ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಇಲ್ಲ ಅಂದ್ರೆ ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ, ದೇವಸ್ಥಾನಕ್ಕೆ ಅಲ್ಲಿ ಹಂಟಿಂಗ್ ಮಾಡೋ ಸ್ಟಾರ್ಟಿಂಗ್ ಅಲ್ಲಿ ಯಾವ್ದಾದ್ರು ಹೋಗೋದ ಇಲ್ಲಿ ದೇವಸ್ಥಾನ ಸಿಕ್ತು ಅಂದ್ರೆ ಒಂದು ನಮಸ್ಕಾರ ಮಾಡ್ಕೊಂಡು ಪೂಜೆ ಮಾಡ್ಕೊಂಡು ಹೋಗ್ತೀವಿ. ಹಂಗಾಗಿ ನಮ್ ಸೇಫ್ಟಿ ನಾವು ನೋಡ್ತೀವಿ ಫಸ್ಟ್. ಹೌದು. ನಾವ್ ಯಾವ್ದೊಂದು ಗೋಸ್ಟ್ ಹಂಟಿಂಗ್ ಮಾಡಕ್ ಹೋದ್ರೆ ನಾವ್ ಸೇಫ್ ಇದ್ರೆ ತಾನೇ ನಾವು ಜನಗಳಿಗೆ ವಿಷಯ ಮುಟ್ಸಕ್ಕಾಗೋದು. ಹಂಗಾಗಿ ಅದಕ್ಕೋಸ್ಕರ ಇವಾಗ ನೀವು ಆ ಪ್ಲೇಸ್ಗೆ ಹೋಗಿಲ್ಲ, ಆ ಪ್ಲೇಸ್ಗೆ ಹೋಗ್ತಿದ್ದಂಗೆ ಫಸ್ಟ್ ನಿಮ್ ಮೈಂಡ್ ಅಲ್ಲಿ ಯಾವ ತರ ಅನ್ಸುತ್ತೆ? ಅಂದ್ರೆ ಯಾವ ತರ, ಈ ಪ್ಲೇಸ್ ನೋಡ್ತಿದ್ದಂಗೆ ಭಯಂಕರವಾಗಿ ಐತಪ್ಪ? ನಂಗಾಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ ಅದು. ಯಾಕೆ ಅಂತ ಹೇಳ್ತೀನಿ ಅಂದ್ರೆ, ಲಾಸ್ಟ್ ಟೈಮು ಒಂದು ಊರ ಹೆಸರು ಬೇಡ, ನಾನು ಒಂದು ಹಂಟಿಂಗ್ ಮಾಡಕ್ ಹೋಗಿದೆ. ನೀವು ನಂಬ್ತಿರೋ ಬಿಡ್ತಿರೋ 4 ಗೋಸ್ಟು ಸರ್. ಟೋಟಲ್ ಆಗಿ ಏನಿಲ್ಲ ಅಂದ್ರೂ 4 ಅಂದ್ರೆ ಅಲ್ಲಿ 2 ಡಾಕ್ಟರು 2 ಪೇಷಂಟ್. ನಾವು ಯಾವುದೇ ನೀವು ನಂಬೋದು ಬೇಕಾದ್ರೆ ಅಲ್ಲಿ ನಾವು ದೇವಗಳ ಹತ್ರ ಮಾತ್ರ ನಮಗೆ ಸಾಧ್ಯ ಇದೆ. ಯಾವ ರೀತಿ ಅಂದ್ರೆ ನಾವು ಬ್ರೌಸಿಂಗ್ ರಾಡ್ ಅಂತ ಒಂದು ಯೂಸ್ ಮಾಡ್ತೀವಿ. ಅದು ಕಾಪರ್ ರಾಡ್. ಅದು ಕಾಪರ್ ರಾಡಲ್ಲಿ ನಾವು ಅದನ್ನ ಮಾತಾಡ್ತೀವಿ. ಈಗ ಏನಂದ್ರೆ ಅದನ್ನ ಹಿಂಗಿರುತ್ತೆ, ಅದು ಈ ತರ ಇಟ್ಕೊಂತೀವಿ. ಅದ್ರ ಹತ್ರ ನಾವು ನಿಂತ್ಕೊಂಡಾಗ ಏನ್ ಮಾಡ್ತೀವಿ, ನಮ್ಮ ಮುಂದ್ಗಡೆ ಒಬ್ಬ ಕ್ಯಾಮ್ರಾ ಇಟ್ಕೊಂಡು ಅವರು ನಿಂತಿರ್ತಾರೆ. ಅದಕ್ಕೆ ಫಾರ್ ಎಕ್ಸಾಂಪಲ್ ನೀನ್ ಏನಕ್ಕೆ ಸತ್ತಿದ್ಯಾ, ಯಾರು ಸಾಯಿಸಿರೋದು, ಸೂಸೈಡಾ ಮರ್ಡರಾ, ಎಸ್ ಆರ್ ನೋ ಅಂತ ಹೇಳುತ್ತೆ. ಅವಾಗ ಎಸ್ ಅಂದ್ರೆ ಈ ತರ ಕ್ಲೋಸ್ ಆಗುತ್ತೆ, ಆಟೋಮೆಟಿಕ್ ಆಗಿ ಕ್ಲೋಸ್ ಆಗುತ್ತೆ. ನೋ ಅಂದ್ರೆ ಹಿಂಗ್ ಓಪನ್ ಆಗುತ್ತೆ. ಈ ತರ ನೀವು ದೇವಗಳಿಗೆ ಪ್ರಶ್ನೆ ಕೇಳೋ ಮುಖಾಂತರ ಮಾತಾಡಿಸ್ತೀರಾ? ಬ್ರೌಸಿಂಗ್ ರಾಡ್ ಮುಖಾಂತರ ನಾವು ಕೇಳಿ ಮಾತಾಡಿಸ್ತೀರಾ? ಆ ಉತ್ತರನು ಬ್ರೌಸಿಂಗ್ ರಾಡ್ ಅಲ್ಲೇ ನಮಗೆ ಸಿಗುತ್ತೆ. ಅದಕ್ಕೆ ಇವಾಗ ಹೇಳಿ, ನೀವು ಹೇಳಿದ್ರಿ ಅಲ್ವಾ, ಇವಾಗ ಒಂದು ಇತ್ತು ಹಾಸ್ಪಿಟಲ್, 2 ಡಾಕ್ಟರ್ ಇದ್ರು, 2 ಪೇಷಂಟ್ಸ್ ಇದ್ರು ಅಂತ. ಅದು ಯಾವ ಕಡೆ ಲೊಕೇಟ್ ಆಗಿರೋದು ಅಂದ್ರೆ ಜಾಗ? ಸೊ ಅದು ಬ್ಯಾಂಗ್ಳೂರ್ ಬ್ಯಾಂಗ್ಳೂರ್ ಸೈಡ್ ಇಂದ ಒಂದು 60-70 ಕಿಲೋಮೀಟರ್ ದೂರ. ಅದು ಹಾಸ್ಪಿಟಲ್ ಒಂದು 40 ಇಯರ್ಸ್ ಇಂದ ತುಂಬಾ ದಿವಸ ಪಾಳ್ದಿರೋದ್ರಿಂದ ಅಲ್ಲಿ ಆತ್ಮ ಇರೋದ್ರಿಂದ ಯಾರು ಅಲ್ಲಿ ಹೋಗಕ್ಕಾಗಲ್ಲ. ನನ್ಗೆ ಬೆಂಗಳೂರವರೇ ಯಾರೋ ಹೇಳಿದ್ರು, ಅವಾಗ ಅಲ್ಲಿ ಹೋಗಿ ಹಂಟಿಂಗ್ ಮಾಡಿದೆ ನಾನು. ಅಪ್ ಟು ಒಂದು 2 hours ಮೇಲೆ ಹಂಟಿಂಗ್ ಮಾಡಿದೆ ನಾನು ಅಲ್ಲಿ. ಹಂಗಾಗಿ ಅದಕ್ಕೋಸ್ಕರ ನೈಟ್ 1:30ಗೆ ಹೋಗಿದೆ ನಾನು. ನಮ್ಮ 3 ಮೆಂಬರ್ಸ್ ಫ್ರೆಂಡ್ಸ್ ಎಲ್ಲ ಸೇರಿ ಹೋಗಿದ್ವಿ. ಹಂಗಾಗಿ ಅದಕ್ಕೋಸ್ಕರ
ಈಗ ನೀವು ಹಂಟಿಂಗ್ ಮಾಡಕ್ ಹೋದಾಗ ಯಾವ ತರ ಮೆಟೀರಿಯಲ್ ಬಳಸ್ತೀರಾ? ಇವಾಗ ಬ್ರೌಸಿಂಗ್ ರಾಡ್ ಅಂತ ಹೇಳಿದ್ರೆ ತಗೊಂಡೋಗ್ತೀರಾ, ಮತ್ತೆ ಬೇರೆ ತರ ಯಾವ ಮೆಟೀರಿಯಲ್ಸ್? ಸರ್ ನಾವು ಹೋಗ್ಬೇಕಾದಾಗ ಫಸ್ಟ್ ಆಫ್ ಆಲ್ ಕ್ಯಾಮ್ರಾ ಬೇಕಂದ್ರೆ ಕ್ಯಾಮ್ರಾದು ಸ್ಟಿಕ್ಸು, ಕ್ಯಾಮ್ರಾಸ್ 4K 5K ಕ್ಯಾಮ್ರಾಸ್ ಯೂಸ್ ಮಾಡ್ತೀವಿ, ಎಲ್ಲ ಮೊಬೈಲ್ಸ್ ಯೂಸ್ ಮಾಡ್ತೀವಿ, ಟಾರ್ಚ್ಗಳು ಯೂಸ್ ಮಾಡ್ತೀವಿ, ಆಮೇಲೆ ಮೈಕ್ಗಳು ಯೂಸ್ ಮಾಡ್ತೀವಿ, ಬ್ರೌಸಿಂಗ್ ರಾಡ್ ಯೂಸ್ ಮಾಡ್ತೀವಿ. ಆಮೇಲೆ ಮೇನ್ ಇಂಪಾರ್ಟೆಂಟ್ ನಮಗೆ ಬೇಕಾಗಿರೋ ಈ ಸ್ಪಾಟಲ್ಲಿ ನಮಗೆ ಕ್ಯಾಮ್ರಾಗಳು ಮತ್ತು ಮೊಬೈಲು, ಟಾರ್ಚಸ್, ಈ ಮೂರು ಕೂಡ ನಾವು ಮೇನ್ ಇಂಪಾರ್ಟೆಂಟ್ ನಾವು ಯೂಸ್ ಮಾಡ್ತೀವಿ. ಆದ್ಮೇಲೆ ನೈಟ್ ವಿಷನ್ ಕ್ಯಾಮ್ರಾ ಅಂತ ಒಂದು ಬರುತ್ತೆ. ಮಾಮೂಲಿ ಕ್ಯಾಮ್ರಾ ಕಾಣದೇ ಇದ್ರು ನೈಟ್ ವಿಷನ್ ಕ್ಯಾಮ್ರಾದ ನಮ್ಗೆ ಕಾಣಿಸುತ್ತೆ. ಹಂಗಾಗಿ ನಾವು ಜಾಸ್ತಿ ನೈಟ್ ವಿಷನ್ ಕ್ಯಾಮ್ರಾ ಯೂಸ್ ಮಾಡ್ತೀವಿ. ಹಂಗಾಗಿ ಈ ಮತ್ತೆ EMF ಅಂತ ಒಂದು ಮೀಟರ್ ಇದೆ ಅಲ್ವಾ? ಹೌದು. ಅದನ್ನ ಯಾವ ತರ ಬೆಳೆಸ್ತೀರಾ ನೀವು? ಸರ್ ಅದು ಅದರಲ್ಲಿ ಲೈಟಿಂಗ್ಸ್ ಬರುತ್ತೆ, 3 ತರ ಲೈಟಿಂಗ್ಸ್ ಬರುತ್ತೆ. ಒಂದು ಗ್ರೀನು, ಆರೆಂಜು, ರೆಡ್. ಗ್ರೀನು ಆರೆಂಜ್ ಬಂದಾಗ ನಮ್ಗೆ ಏನಾಗುತ್ತೆ, ಅದರಲ್ಲಿ ಅಂತ ನಮ್ಗೆ ಸಿಂಟಮ್ಸ್ ಏನ್ ಕಾಣಲ್ಲ. ಫುಲ್ ಡೆಡ್ ಅಂಡ್ ರೆಡ್ ಬಂದಾಗ ಅಲ್ಲಿ ಬಂದು ನಿಂತಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಜಸ್ಟ್ ನಮ್ಮ ಮುಂದೆನೆ ಬಂದು ನಿಂತಿದೆ, ಅದು ದೇಹ ಕಾಣದೇ ಆದ್ರೂ ಅದು ಪಾಸಿಟಿವ್ ವೇವ್ಸ್ ಇರುತ್ತಲ್ಲ, ಆ ಪಾಸಿಟಿವ್ ವೇವ್ಸ್ ನಮಗೆ ಅದು ಹೊಡೆಯೋದು ಗೊತ್ತಾಗೋಗುತ್ತೆ. ಹಂಗಾಗಿ ಈಗ ದೆವ್ವಗಳು ನಮ್ಮನ್ನ ಮುಟ್ಟಕ್ ಸಾಧ್ಯನಾ? ಅಂದ್ರೆ ಮುಟ್ಟುತ್ತಾ, ಹೊಡಿಯುತ್ತಾ? ಇಲ್ಲ, ಅದೆಲ್ಲ ಚಾನ್ಸಸ್ ಇರಲ್ಲ, ಅದೆಲ್ಲ ಒಂಥರ ಸುಳ್ಳು. ಆದ್ರೆ ಏನಂದ್ರೆ ವಸ್ತು ತಗೊಂಡು ನಮ್ಮ ಮೇಲೆ ಹಾಕಕ್ ಪ್ರಯತ್ನ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಈಗ ಇಲ್ಲೊಂದು ಪಾರ್ಟ್ ಇದೆ ಅನ್ಕೊಳ್ಳಿ, ಆ ಪಾರ್ಟ್ ತೆಗೆದು ನಿಮ್ಮ ಮೇಲೆ ಎಸೆಯೋ ತರ ಆ ತರ ಮಾಡುತ್ತೆ. ಹಂಗಾಗಿ ಅಂದ್ರೆ ನಾವು ತಪ್ಪಿಸ್ಕೊಂಡಿಲ್ಲ ಅಂದ್ರೆ ಏಟ್ ಬಿದ್ದೇ ಬೀಳತ್ತೆ. ನನಗೂ ಸುಮಾರು ಸಲ ಬಿದ್ದೈತೆ ಏಟು. ಹಂಗಾಗಿ ಅಂದ್ರೆ ನೀವು ಅದು ಆ ತರ ಚಾಲೆಂಜಸ್ ನ ಫೇಸ್ ಮಾಡಿದ್ದೀನಿ. ಅವಾಗ ನಿಮ್ಗೆ ಯಾವ ತರ ಭಯ ಆಗ್ತಿತ್ತ? ಯಾವ ತರ ನೀವು ಹ್ಯಾಂಡಲ್ ಮಾಡ್ತಿದ್ರಿ ನಿಮ್ ಸಿಚುಯೇಷನ್ ನ? ಫುಲ್ ಗಾಬರಿ ಆಗ್ಬಿಡ್ತಿದ್ರಾ? ಸರ್ ನಾನು ಫಸ್ಟ್ ಟೈಮ್ ಒಂದು ವಿಡಿಯೋಗೆ ಹೋದಾಗ, ಈ ಹಂಟಿಂಗ್ ಮಾಡಕ್ ಹೋದಾಗ ಸುಮಾರು ಏಟ್ ಬಿದ್ದೈತೆ. ನೀವು ನಂಬ್ತಿರೋ ಬಿಡ್ತಿರೋ, ಒಂದು ಡೋರ್ ಐತೆ, ಡೋರ್ ಹತ್ರ ಹಿಂಗ್ ನಿಂತಿದಾಗ ಹಿಂದೆಯಿಂದ ಡೋರ್ ನಂಗೆ ಹಿಂದೆಯಿಂದ ಬಂದು ತಪ್ಪಂತ ಹಿಂಗ್ ಹೊಡೆದೈತೆ. I'll take from 15 days in treatment. That's why. ಅವಾಗ ಒಂದೊಂದ್ಸಲಿ ವಿಡಿಯೋಗೆ ಹೋದಾಗ ಒಂದೊಂದು ಅಲ್ಲಿ ಕಲ್ತ್ಕೊಂಡ್ ಬರ್ತಿದ್ದೆ ನಾನು. ಹಂಗಾಗಿ ಅದಕ್ಕೋಸ್ಕರ ಅಂದ್ರೆ ನಿಮ್ಗೆ ಆತರ ಹೋಗಿ ಎಕ್ಸ್ಪೀರಿಯನ್ಸ್ ಆಗಿ ಇವಾಗ ನಿಮ್ಗೆ ಅಷ್ಟು ಭಯ ಆಗೋದಿಲ್ಲ. ಈಗ ಧೈರ್ಯವಾಗಿ ಎಲ್ಲೇ ಇದ್ರು ಹೋಗ್ತೀರಾ? ಈಗಲೂ ಬಂದು ಯಾವ್ದಾದ್ರು ಇದ್ರೆ ಕರ್ಕೊಂಡು ಹೋಗ್ಬೇಕಾದ್ರೆ ಹೋಗಿ ಬಂದ್ಬಿಡೋಣ ಬೇಕಾರೆ. ಆಯ್ತು, ಅದು ಒಂದು ನಮ್ಮ ಚಾನಲ್ ಕಡೆಯಿಂದ ಅದು ಒಂದು ಮಾಡೋಣ. ಮತ್ತೆ ಇವಾಗ ಹೇಳಿ, ನಾವು ಈಗ ಸಡನ್ ಆಗಿ ಒಂದು ಅಂಟೆಡ್ ಹೌಸ್ ಇರುತ್ತೆ, ಅದ್ರೊಳಗೆ ಹೋಗ್ತೀವಿ, ರಪ್ಪ ಅಂತ ಕದ ಹಾಕಣತ್ತೆ, ಮತ್ ನಾವು ತೆಗಿಯಕ್ ಆಗಲ್ಲ. ಯಾಕೆ ಹಂಗಾಗುತ್ತೆ? ಅಂದ್ರೆ ಈಚೆಯಿಂದ ಚಿಲ್ಕ ದೆವನೇ ಹಾಕುತ್ತಾ ಇಲ್ಲ ಯಾರಾದ್ರೂ? ಇಲ್ಲ, ಆಕ್ಚುಲಿ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ. ಆ ಕ್ವಶನ್ ಏನು ಅಂದ್ರೆ, ಈಗ ರಪ್ ಅಂತ ಡೋರ್ ಕ್ಲೋಸ್ ಆಗುತ್ತೆ ಅಂತ, ಅಲ್ಲಿ ಯಾವ ವ್ಯಕ್ತಿ ಆಗ್ಲಿ ನಮ್ಮಂತ ಜೀವ ಇರೋ ವ್ಯಕ್ತಿಗಳು ಯಾರು ಕ್ಲೋಸ್ ಮಾಡಕ್ ಸಾಧ್ಯ ಇರಲ್ಲ. ಅಲ್ಲೇನಾಗುತ್ತೆ ಅಂದ್ರೆ ಅಲ್ಲಿ ಗೋಸ್ಟೇ ಬಂದು ಡೋರ್ ಕ್ಲೋಸ್ ಆಗುತ್ತೆ. ಆ ಕ್ಲೋಸ್ ಆಗೋದು ಹೆಂಗಿರುತ್ತೆ ಅಂದ್ರೆ, ಫುಲ್ ಒಂದು ಎಷ್ಟು ಟೈಟ್ ಆಗಿರುತ್ತೆ ಅಂದ್ರೆ ಡೋರು ಅಷ್ಟು ಟೈಟ್ ಆಗಿರುತ್ತೆ. ಯಾವ್ದು ಚಿಲ್ಕನೂ ಇರಲ್ಲ, ಏನು ಇರಲ್ಲ. ಸ್ವಲ್ಪ ಒಂದ್ 5-10 ನಿಮಿಷ ಬಿಟ್ಬಿಟ್ಟು ಆಟೋಮೆಟಿಕ್ ಅದೇ ಓಪನ್ ಆಗುತ್ತೆ. ನಾವು ಬೈಬೇಕು ಅದಕ್ಕೆ, ನಾನ್ ಬಂದಿರೋದು ಈ ತರ, ನೀವು ನಿಮ್ ಕಷ್ಟ ಐತೆ, ನಿಮ್ ಕಷ್ಟ ಪರಿಹಾರ ಮಾಡಕ್ ಬಂದಿದೀವಿ, ನಮ್ಗೆ ಯಾಕೆ ಈ ತರ ತೊಂದರೆ ಕೊಡ್ತಿದ್ದೀರಾ? ಅದಕ್ಕೆ ನಾವು ತಿಳಿಸಿ ಹೇಳಬೇಕು. ಆದ್ರೆ ನಾವು ಮಾತಾಡೋದು ಪ್ರತಿಯೊಂದು ಅದಕ್ಕೆ ಅರ್ಥ ಆಗುತ್ತೆ. ಅದು ಎಮೋಷನ್ ಕೂಡ ಆಗುತ್ತೆ. ಎಮೋಷನ್ ಅಂತ ಹೇಳಿದ್ರೆ ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಲಾಸ್ಟ್ ಟೈಮು ನಮ್ ಫ್ರೆಂಡ್ ಒಂದು ವಿಡಿಯೋ ನೋಡಿದೆ ನಾನು, ತಾಯಿ ಮತ್ತೆ ಮಗುದು. ತಾಯಿ ಬಂದು ಒಂದ್ ಜಾಗದಲ್ಲಿ ಐತೆ, ಮಗು ಬಂದು ಒಂದ್ ಜಾಗದಲ್ಲಿ ಐತೆ. ತಾಯಿ ಮಗು ಸೇರಕ್ ಆಗ್ತಿಲ್ಲ. ಅದು ಆತ್ಮಗಳೇ. ಅದ್ ನೋಡಿದ್ರೆ ಪಕ್ಕದ ಬಿಲ್ಡಿಂಗು, ಇದು ಪಕ್ಕದ ಬಿಲ್ಡಿಂಗು, ಮಧ್ಯದಲ್ಲಿ ಒಂದ್ ಜಾಗ ಐತೆ. ಆ ಮಧ್ಯದ ಜಾಗದಲ್ಲಿ ಏನೋ ಒಂದು ಶಕ್ತಿ ತಡೀತಿತ್ತು, ಅದನ್ನ ಒಂದ್ಗೂಡಿಸ್ಬೇಕು. ಅದು ಆ ತಾಯಿ ಮಗು ಸೇರ್ದಿರೋ ಎಮೋಷನ್ ಬಹಳ ಇದಾಗ್ತಿತ್ತು ಅದಕ್ಕೆ. ಹಂಗಾಗಿ ಅದಕ್ಕೋಸ್ಕರ ಆ ತರ. ಅಂದ್ರೆ ನಾವು ಕನ್ವಿನ್ಸ್ ಮಾಡ್ಬೇಕಾಗತ್ತೆ ಅನ್ಸುತ್ತೆ ದೇವದ ಹತ್ರ. ಕನ್ವಿನ್ಸ್ ಅನ್ನೋದಕ್ಕೆ ಅದು ಬಿಟ್ಟು ಇನ್ನೂ ಒಂದು ಆತ್ಮ ಇರತ್ತೆ, ಆತ್ಮ ತಡಿತಿತ್ತು. ಆತ್ಮ ಏನು ಅಂತ ಹೇಳ್ತೀನಿ ನಾನು ನಿಮಗೆ. ಹಂಗಾಗಿ ಅದಕ್ಕೋಸ್ಕರ ನೀವೀಗ ಹೇಳಿ, ನೀವು ಒಂದು ಗೋಸ್ಟ್ ಹಂಟಿಂಗ್ಗೆ ಹೋಗಿರ್ತೀರಾ, ಮತ್ತೆ ಹೋಗೋ ಸಮಯದಲ್ಲಿ ಅಕಸ್ಮಾತ್ ಇವಾಗ ಎಲ್ಲಾದ್ರೂ ಆಯ್ತು, ಬೆಕ್ಕುಗಳು ಅಡ್ಡ ಬಂದ್ರೆ ಕೆಟ್ಟದಾಗುತ್ತೆ ಅಂತಾರೆ, ಮತ್ತೆ ನಾಯಿಗಳು ಬೊಗ್ಲ ಸೌಂಡಿಂದ ದೆವ್ವ ಬರುತ್ತೆ ಅಂತಾರೆ, ಅದು ಫುಲ್ಲು ತಂಪ ಗಾಳಿ ಬಂದ್ರೆ ದೆವ್ವ ಬರುತ್ತೆ ಅಂತಾರೆ. ಅದೆಲ್ಲ ಏನು ಸರ್? ಅದೆಲ್ಲ ನಂಬೋದು ಸರ್? ಈಗ ನೀವು ಫಾರ್ ಎಕ್ಸಾಂಪಲ್ ಈಗ ನೀವು ದಾರಿಲಿ ಹೋಗ್ತಿರ್ತೀರ, ಬೆಕ್ಕಡ್ಡ ಬಂದ್ಬಿಡ್ತು, ಏನಪ್ಪ ಮಾಡೋದು, ಹೋಗೋ ಕೆಲಸ ಆಗೋದಿಲ್ಲ, ಬಲ್ಗಡೆಯಿಂದ ಎಡಗಡೆಗೆ ಹೋದ್ರೆ ಒಳ್ಳೇದು, ಎಡಗಡೆಯಿಂದ ಬಲ್ಗಡೆಗೆ ಹೋದ್ರೆ ಕೆಟ್ಟದು ಅಂತ ಜನಗಳು ಯೋಚನೆ ಮಾಡ್ತಾರ. ಜನಗಳು ಯಾವುದೇ ರೀತಿ ಆತರ ಯೋಚನೆ ಮಾಡೋದು ತಪ್ಪೇ. ಅದು ಬೆಕ್ಕು ಅಡ್ಡ ಹೋಯ್ತು ನಮ್ ಕೆಲ್ಸ ಆಗಲ್ಲ ಅನ್ನೋದು ಬಾರಿ ತಪ್ಪು. ಆತರ ಕೆಲ್ಸ ಆಗದಿರೋ ಬೆಕ್ಕುಗಳು ಯಾವ್ದು ಅಂದ್ರೆ ಫುಲ್ ಬ್ಲ್ಯಾಕ್, ಮೈ ಮೇಲೆ ಒಂದು ಮಾರ್ಕ್ ಇಲ್ದಂಗಿರೋಂತ ಒಂದು ಬೆಕ್ಕು ನಿಮ್ ಮುಂದೆ, ನಿಮ್ ಗಾಡಿ ಮುಂದೆ ಹಿಂಗ್ ಪಾಸ್ ಆದ್ರೂ ಏನು ಪ್ರಾಬ್ಲಮ್ ಇಲ್ಲ. ಹಿಂಗ್ ಪಾಸ್ ಆಗೋ ಟೈಮಲ್ಲಿ ನಿಮ್ ಕಡೆ ತಿರುಗ್ ನೋಡ್ದ ಅಂದ್ರೆ ಆ ಕೆಲ್ಸ ಆಗೋದಿಲ್ಲ. ಆತರ ಅಂದ್ರೆ ಅದು ಹೋಗೋ ವೇಲು ಒಂದೊಂದು ಇದಿರುತ್ತೆ.
ಆಮೇಲೆ ಈ ಬೆಕ್ಕಗಳು ಕೂಗತ್ತೆ, ನಾಯಿಗಳು ಬೋಗ್ಲತ್ತೆ ಅಂತಿರಲ್ಲ. ಈಗ ಮನುಷ್ಯರ ಕಣ್ಣು ಕಾಣದೇ ಇರೋ ಪ್ರಾಣಿಗಳ ಕಣ್ಣು ಕಾಣುತ್ತೆ. ಬೆಕ್ಕು ಅಳ ಸೌಂಡ್ ಬರುತ್ತೆ, ನಾಯಿ ಜೋರಾಗಿ ಸೌಂಡ್ ಕಾಣುತ್ತೆ, ಆತರ. ನಮ್ ಕಣ್ಣು ಕಾಣದೇ ಇರೋವಂಥದ್ದು ಅದ್ರ ಕಣ್ಣು ಕಾಣುತ್ತೆ. ಅದು ನಮ್ಗೆ ಸಿಂಪ್ಟಮ್ಸ್. ಹಂಗಾಗಿ ಇವಾಗ ಫುಲ್ ಜೋರಾಗಿ ಗಾಳಿ ಬರ್ತಾ ಇರುತ್ತೆ, ಕಿಟಕಿಗಳೆಲ್ಲ ಡಬ 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 ಅಂತ ಹಾಕೊಂತ ಇರುತ್ತೆ, ಬಾಗ್ಲು ಹಾಕೊಳ್ಳುತ್ತೆ. ಅವಾಗ ನಾವು ಮನೇಲಿ ಒಬ್ಬರೇ ಇದ್ರು ಅಲ್ಲಿ ದೆವ್ವ ಬಂದಿಲ್ಲ ಅಂದ್ರೂ ಬಂದೈತೆ ಅಂತ ನಮ್ಮ ಇಮ್ಯಾಜಿನೇಷನ್ ನಾವು ಹೋಗ್ಬಿಡ್ತೀವಿ. ಸರ್ ಅದು ಅವಾಗ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಆ ಸಿಚುಯೇಷನ್? ಸರ್ ಏನಿಲ್ಲ, ನೀವು ನಂಬಿರೋದೇವ್ರನ್ನ ನಂಬೇಕಷ್ಟೇ. ಹಂಗಂದ್ರೆ ದೇವ್ರನ್ನ ಪ್ರೇ ಮಾಡ್ಕೊಂಡು ಮಲಿಕಂಬೇಕು ಅಷ್ಟೇ. ಆ ಗಾಳಿ ಬೀಸೋದು, ಈಗ ಹವಾಮಾನ ಹೆಂಗಿರುತ್ತೋ, ಯಾವ ಸಿಚುವೇಶನ್ ಅಂದ್ರೆ ಎಲ್ಲಾ ಟೈಮಲ್ಲೂ ದೆವ್ವನೇ ಇರಲ್ಲ, ವೆದರ್ ಕ್ಲೈಮೇಟ್ ಮೇಲೂ ಡಿಪೆಂಡ್ ಆಗುತ್ತೆ. ಈಗ ಜೋರಾಗಿ ಮಳೆ ಬಂದಾಗ ಗಾಳಿ ಬೀಸೇ ಬೀಸುತ್ತೆ, ಹೌದು, ಗುಡುಗು ಮಿಂಚು ಬಂದೇ ಬರುತ್ತೆ. ಹಂಗಾಗಿ ಇದಿರುತ್ತೆ. ಆ ಸಂದರ್ಭದಲ್ಲಿ ಮನೇಲಿ ಒಬ್ರೇ ಇರ್ತೀವಲ್ವಾ, ಅವಾಗ ಅವ್ರ ಮನೋಭಾವಗಳದು. ಈಗ ನಿಮ್ಮ ಮನಸ್ಥಿತಿ ನಿಮ್ದು ಒಂಥರ ಇರುತ್ತೆ, ನಮ್ಮ ಮನಸ್ಥಿತಿ ನಮ್ದು ಒಂಥರ ಇರುತ್ತೆ, ಆತರ. ಹಂಗಾಗಿ ಇವಾಗ ನನ್ಗೆ ಒಬ್ರು ಹೇಳಿದ್ರು, ಬ್ಲ್ಯಾಕ್ ಡ್ರೆಸ್ ಹಾಕೊಂಡ್ರೆ ದೇವಗಳು ಬೇಗ ಅಟ್ರಾಕ್ಟ್ ಆಗಲ್ಲ, ಬೇರೆ ಡ್ರೆಸ್ಗಳಿಗೆ ಬೇಗ ಅಟ್ರಾಕ್ಟ್ ಆಗತ್ತೆ ಅಂತ. ಕರೆಕ್ಟ್. ಆಕ್ಚುಲಿ ಇನ್ನೊಂದೇನಂದ್ರೆ ಬ್ಲ್ಯಾಕ್ ಡ್ರೆಸ್ಗೆ ಜಾಸ್ತಿ ಅಟ್ರಾಕ್ಟ್ ಆಗಲ್ಲ, ನೀವು ಹೇಳೋ ಮಾತು ನಿಜ. ಬೇರೆ ಕಲರ್ ಅಂದ್ರೆ ಅಟ್ರಾಕ್ಟ್ ಅಂತ ಬೇರೆ ಕಲರ್ಸ್ ಅಂತ ಏನಿರಲ್ಲ, ಬ್ಲ್ಯಾಕ್ ಮಾತ್ರ ಜಾಸ್ತಿ ಅಟ್ರಾಕ್ಷನ್ ಆಗಲ್ಲ. ಈಗ ನಾವು ನೋಡಿದೀವಿ ದೇವಗಳು ಫಿಲಮಲ್ಲೇ ನೋಡಿರೋ ದೇವಗಳನ್ನ ಎಲ್ಲದು ವೈಟ್ ಕಲರ್ ಅಲ್ಲೇ ತೋರಿಸ್ತಾರಲ್ಲ, ಯಾಕೆ? ಆಕ್ಚುಲಿ ಅಂತದ್ನೆಲ್ಲ ನೋಡೋದೆಲ್ಲ ಮೋಹಿನಿಗಳು. ಮೋಹಿನಿಗಳು ಅದ್ರಲ್ಲಿ ಏನು ಅಂದ್ರೆ ಮಾಮೂಲಿ ಪ್ರೇತಾತ್ಮ ಒಂದು ಬರುತ್ತೆ, ಗೋಸ್ಟ್ ಅಂತ ಬರ್ತವೆ, ಮೋಹಿನಿ ಅಂತ ಬರ್ತವೆ, ಜಿನ್ ಅಂತ ಬರ್ತವೆ. ಅಂದ್ರೆ ದೆವ್ವಗಳಲ್ಲಿ ಇಷ್ಟೊಂದು ಟೈಪ್ ಡಿಫ್ರೆನ್ಸ್ ಇರ್ತವೆ. ಜಿನ್ ಅಂತ ಇರ್ತವೆ, ಓಕೆನಾ? ಈ ಜಿನ್ ಅಂದ್ರೆ ಏನು ಅಂದ್ರೆ ನಿಮ್ಗೆ ಇದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ಇದು ಜಿನ್ ಅಂದ್ರೆ ಒಂದು ಪ್ಲೇಸ್ ಅಲ್ಲಿ ನಾವು ಹಂಟಿಂಗ್ ಮಾಡಕ್ ಹೋದಾಗ ಈ ಜಿನ್ ಆತ್ಮ ಇರುತ್ತೆ. ಈ ಜಿನ್ ಆತ್ಮ ಏನಂದ್ರೆ ನಮ್ ಮುಂದೆ ಹಿಂಗ ಏನಾದ್ರು ಪಾಸ್ ಆಯ್ತು ಅಂದ್ರೆ ಆ ಜಾಗದಲ್ಲಿ ಬೆಂಕಿ ಇಟ್ಕೊಳತ್ತೆ. ಓ, ಆತರ. ಇದು ರಿಯಲ್ ಆಗೋ ಆಗಿದೆಯಾ? ಆಗಿದೆ, ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ, ಅದು ನಮಗೂ ಆಗಿದೆ ಅದು. ಹಂಗಾಗಿ ಈ ಜಿನ್ ಆತ್ಮ ಯಾವ ತರ ಕ್ರಿಯೇಟ್ ಆಗುತ್ತೆ? ಈ ಜಿನ್ನಾತ್ಮ ಅಂದ್ರೆ ಈ ಮಾಟ ಮಂತ್ರ ಮಾಡೋ ಅಂತವ್ರು ಇರ್ತಾರಲ್ಲ, ಈ ಅಂತವ್ರು ಸತ್ತಿರೋದು ಮಾಟ ಮಂತ್ರ ಮಾಡೋರು. ಆಗ್ಲೇ ನಿಮ್ಗೊಂದು ತಾಯಿ ಮಗುದು ಎಕ್ಸಾಂಪಲ್ ಕೊಟ್ಟೆ ನಾನು ನಿಮ್ಗೆ, ತಾಯಿ ಮಗುದು ಎಕ್ಸಾಂಪಲ್ ಕೊಟ್ಟೆ. ಆ ತಾಯಿ ಮಗು ಆತ್ಮ ಆ ಜಿನ್ನೆ ತಡೆದಿಟ್ಟಿದ್ದು. ಅಂದ್ರೆ ಎರಡು ಆತ್ಮಗಳ ನಡುವೆ ಇನ್ನೊಂದು ಆತ್ಮನು ತಡಿಬಹುದು. ಹಂಗಾಗಿ ಅದಕ್ಕೋಸ್ಕರ ಈಗ ನೀವು ಇವಾಗ ಮುಂದೆ ಯಾವ್ದೋ ಒಂದು ಪ್ಲೇಸ್, ನಿಮ್ ಡ್ರೀಮ್ ಪ್ಲೇಸ್, ಅದು ನೀವು ಅಲ್ಲಿ ಗೌಂಟ್ ಮಾಡ್ಲೇಬೇಕು ಅನ್ಕೊಂಡಿರ್ತೀರಾ, ಅದು ಯಾವ ಪ್ಲೇಸ್ ಆಗಿರುತ್ತೆ ಸರ್? ಆಕ್ಚುಲಿ ಇದು ನಾನು ನಂದು ಯಾವ್ದೋ ಬಂದಿಲ್ಲ, ಒಂದಿತ್ತು. ನನ್ಗೆ ಆ ಊರವರು ನಂಗೆ ಅವಕಾಶ ಮಾಡ್ಕೊಳ್ಲಿಲ್ಲ. ಆಕ್ಚುಲಿ ಏನು ಅಂದ್ರೆ ಇಬ್ರು ಜೆಂಟ್ಸ್ ಇದ್ರು, ಅವ್ರು ಸಿಕ್ಕಾಪಟ್ಟೆ ಡ್ರಿಂಕರ್ಸ್, ಕುಡ್ದು ಸತ್ತೋಗಿದ್ರು. ಅದೇ ಊರು ಅವ್ರ ಜಮೀನಿನ ಪಕ್ಕದಲ್ಲಿ ಅವ್ರನ್ನ ಮಣ್ಣು ಮಾಡಿದ್ರು. ಮಣ್ಣು ಮಾಡಿದಾಗ ಒಬ್ರದ್ದು ಮಣ್ಣು ಮಾಡಿದ್ರು ಅನ್ಸುತ್ತೆ, ಒಬ್ರದ್ದು ಮಣ್ಣು ಮಾಡಿ ಇನ್ನೊಬ್ರದ್ದು ಸುಟ್ಟಾಕರು. ಸುಟ್ಟಾಕ್ಬಿಟ್ಟು ಏನ್ ಮಾಡಿದ್ರು, ಎಲ್ಲ ಏನಾಯ್ತು, ಆ ಊರವ್ರು ಸರಿಯಾಗಿ ನೋಡ್ಕೊಂಡಿಲ್ಲ. ಅರ್ಧಂಬರ್ಧ ಬಾಡಿ ಸುಟ್ಟೋಯ್ತು. ಅವ್ರ ಆತ್ಮನೇ ಅಲ್ಲೊಂದು ಹುಣಸೆ ಮರ ಐತೆ, ಹುಣಸೆ ಮರ ಮೇಲೆ ಕೂತ್ಕೊಂಡ್ಬಿಟ್ಟು. ಅದು ಐತೆ, ಅದೊಂದು ಫೋಟೋ ಮತ್ತೆ ವಿಡಿಯೋ ಇದೆ, ನಾನು ನಿಮ್ಗೆ ಶೇರ್ ಮಾಡ್ತೀನಿ ಬೇಕಾದ್ರೆ. ಅದನ್ನ ನೋಡಿ ಬೇಕಾದ್ರೆ ನಾನು ಅದೊಂದು ಫೋಟೋ ಕ್ಯಾಪ್ಚರ್ ಮಾಡಿದಾಗ ಮರದ ರಂಬೆ ಮೇಲೆ ಕೂತೈತಿ ಮಧ್ಯಾಹ್ನ ಟೈಮ್. ಅಂದ್ರೆ ಅದಕ್ಕೆ ಬೆಳಗ್ಗೆ ರಾತ್ರಿ ಆತರ ಏನಿಲ್ಲ. ಆ ಹೋಗೋದ್ರೆ ಸಿಕ್ಕಾಪಟ್ಟೆ ತೊಂದರೆ ಕೊಡ್ತು. ಅದೇ ಊರಿನ ಹುಡುಗ ನಂಗೆ ಪರಿಚಯ ಇದ್ದ, ಹಣ ಹಿಂಗ ಐತೆ, ಗೋಷ್ಠ ಐತೆ, ತುಂಬಾ ತೊಂದರೆ ಕೊಡ್ತಿದೆ, ಹಂಗೆ ಹಿಂಗೆ ಅಂತ ಇದು ಮಾಡ್ತಿದ್ದ. ಕೊನೆಗೂ ನಾನು ಇದುವರೆಗೂ ಆ ಜಾಗ ನಂಗೆ ಹಂಟಿಂಗ್ ಮಾಡಕ್ಕೆ ಆಗಿಲ್ಲ. ನಂಗೆ ಅದೊಂದು ಜಾಗ ಹಂಟಿಂಗ್ ಮಾಡ್ಬೇಕು ಅಂತ ಪ್ಲೇಸ್ ಇದೆ, ಹಂಗಾಗಿ ಅದಕ್ಕೋಸ್ಕರ. ಅಲ್ಲ, ಇವಾಗ ಹಂಟಿಂಗ್ ಮಾಡ್ಬೇಕು ಅಂತಂದ್ರೆ ಊರವರು ಪರ್ಮಿಷನ್ ಕೊಡ್ಬೇಕಾಗತ್ತಾ? ಹಂಗಂತ ಏನಿಲ್ಲ, ಯಾರು ನಮ್ ಪರಿಚಯದವ್ರು ಇದ್ದಾಗ ಕೇಳೋದು ನಮ್ ಧರ್ಮ ಕೇಳಬೇಕು. ಊರವ್ರ ಪರ್ಮಿಷನ್ ಬೇಕೇ ಬೇಕು, ಇಲ್ವೇ ಇಲ್ಲ ಅಂತ ಏನಿಲ್ಲ. ಅಕಸ್ಮಾತ್ ನಾವು ಹೋದಾಗ ಏನಾರು ಮಾಡಿದಾಗ ಯಾರು ಊರವ್ರು ಬಂದು ಸ್ವಲ್ಪ ಗಲಾಟೆ ಮಾಡೋದು ಇಂಥದ್ದು ಮಾಡ್ತಾ ಇರ್ತಾರೆ. ಈಗ ಊರವ್ರಿಗೆ ತೊಂದರೆ ಆಗ್ತಿರುತ್ತಲ್ವಾ ಗೋಷ್ಠಿಯಿಂದ, ಅವಾಗ ನಮ್ಮನ್ನೇ ಹಂಗಿದ್ದಾಗ ಅವ್ರು ನಮ್ಮನ್ನೇ ಕರೆಸ್ಕೊಂತಾರೆ, ನಮ್ಮನ್ನೇ ಕರೆಸ್ಕೊಂತಾರೆ. ಹಂಗಾಗಿ ಅದಕ್ಕೋಸ್ಕರ ಇವಾಗ ನಾವು ರ್ಯಾಪಿಡ್ ಫೈರ್ ಅಂತ ಆಡೋಣ. ಈ ರ್ಯಾಪಿಡ್ ಫೈರ್ ಅಲ್ಲಿ ಏನಂತಂದ್ರೆ ಒಂದು ವರ್ಡಿಗೆ ಮಾತ್ರ ನೀವು ಉತ್ತರ ಕೊಡ್ಬೇಕು. ಓಕೆ. ಅದ್ರಲ್ಲಿ ಫಸ್ಟ್ನೇ ಕ್ವಶನ್ ಏನಂದ್ರೆ, ನೀವು ದೆವ್ವನ್ ನೋಡಿದ್ರೆ ಓಡೋಗ್ತೀರಾ ಅಥವಾ ಅದ್ರ ಜೊತೆ ಮಾತಾಡ್ತೀನಿ? ಇವಾಗ ಒಂದು ಹಾಂಟೆಡ್ ಹೌಸ್ ಅಂತ ಇರುತ್ತೆ, ಫುಲ್ಲು ಭಯಂಕರ, ಫುಲ್ಲು ದೆವ್ವದ್ದು, ನೀವು ಯಾರು ಹೋಗಕ್ಕೆ ಆಗ್ತಾ ಇರಲ್ಲ. ಅಲ್ಲಿಗೆ 1 ಕೋಟಿ ಕೊಡ್ತೀನಿ, ನೀವು ಹೋಗಪ್ಪ ವಾಸ ಮಾಡು 1 ತಿಂಗಳು ಅಂತ ಹೇಳ್ತಾರೆ. ಮಾಡ್ತೀರಾ? ಮಾಡೋದು? ನನಗೆ ದುಡ್ಡು ಬೇಡ, ನನಗೆ ಹೋಗಿ ಹಂಟಿಂಗ್ ಮಾಡ್ಕೊಂಡ್ ಬರ್ತೀನಿ ಬೇಕಾದ್ರೆ. ಅಂದ್ರೆ ದುಡ್ಡು ಬೇಡ, ಅಲ್ಲಿ ಹೋಗಿ ಇರ್ತೀನಿ ನಾನು ಅಂತ ಹೇಳ್ತಾ ಇದ್ದೀರಾ. ಇವಾಗ ಇನ್ನೊಂದು ಕ್ವಶನ್,
ನಿಮಗೆ ಆ ಥರ ಅಂಟೆಡ್ ಮನೆ ಜಾಸ್ತಿ ಭಯ ಆಗುತ್ತೋ ಇಲ್ಲ ಒಂದು ಸ್ಮಶಾನ ಜಾಸ್ತಿ ಭಯ ಆಗುತ್ತೋ? ನನಗೆ ಭಯನೇ ಆಗಲ್ಲ ಫಸ್ಟ್ ಆಫ್ ಆಲ್. ಆಯ್ತು, ವ್ಯೂವರ್ಸ್ ಹೇಳಿ ಅದೇ ಹೇಳಿ ಅವ್ರು ಯಾವ್ದು ಎರಡು ಎಫೆಕ್ಟಿವ್ ಯಾವ್ದಿರುತ್ತೆ ಜಾಸ್ತಿ? ಆತ್ಮಗಳಿರತ್ತಲ್ಲ ಮನೆಗಳು, ಅಂಥದ್ದು ಸ್ವಲ್ಪ ಭಯ ಆಗುತ್ತೆ. ಹಿಂಗಂದ್ರೆ ಸ್ಮಶಾನಕ್ಕಿಂತ ಮನೆನೇ ಡೇಂಜರ್ ಅಂತ? ಸ್ಮಶಾನದಲ್ಲಿ ಆಲ್ಮೋಸ್ಟ್ ಅಲ್ಲಿ ಕಡಿಮೆ ಇರೋವಂಥದ್ದು ಕಡಿಮೆ, ಯಾಕಂದ್ರೆ ಹರಿಶ್ಚಂದ್ರಂದು ಇದಿರುತ್ತೆ, ವಿಗ್ರಹಗಳಿರುತ್ತೆ ಅಂತ ಇರತ್ತಲ್ಲ. ಹರಿಶ್ಚಂದ್ರನ್ ಒಂದು ದೇವರೇ ಅಲ್ವಾ, ಹಂಗಾಗಿ ಅದಕ್ಕೋಸ್ಕರ. ಇವಾಗ ನಿಮ್ಮನ್ನ ನೀವು ಒಂದು ಅಂಟೆಡ್ ಈಗ ಹೋಗಿರ್ತೀರಾ, ಅವಾಗ ನಿಮ್ಮನ್ನ ಹಿಂಬಾಲಿಸ್ಕೊಂಡು ಯಾವ್ದಾದ್ರು ಆತ್ಮ ಬಂದಿತ್ತಾ? ಬಂದೈತೆ, ಅದಕ್ಕೆ ನಾನು ಪರಿಹಾರನೂ ಮಾಡ್ಕೊಂಡಿದ್ದೀನಿ. ನೀವು ಆತ್ಮ ಜೊತೆ ಯಾವ ಥರ ಕಮ್ಯುನಿಕೇಟ್ ಮಾಡಿದ್ರಿ ಅಂದ್ರೆ ಆ ಸಂದರ್ಭದಲ್ಲಿ? ಆಕ್ಚುಲಿ ಇದು ಒಂದ್ಸಲ ಹಾಸನಲ್ಲಿ ಒಂದು ಹಂಟಿಂಗ್ ಮಾಡ್ಕೊಂಡ್ ಬಂದಿದ್ವಿ. ಹಂಟಿಂಗ್ ಮಾಡ್ಕೊಂಡ್ ಬಂದಾಗ ಲಾಡ್ಜಿಗೆ ಬಂದ್ವಿ, ರೂಮಿಗೆ ಬಂದಾಗ ಅದು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಿದೆ. ಫಾಲೋ ಮಾಡ್ಕೊಂಬಂದು ನಾವು ಇರೋಂಥ ರೂಮ್ ಒಳಗೆ ಕಿಟಕಿ ಹತ್ರ ತಲೆ ಬಾಕ್ಸ್ ನೋಡೋದು, ದೇವರ ರೂಮಲ್ಲಿ ಇರುವಂತ ಟೀಪಾಯಿ ಚೇರ್ಗಳು ತಳ್ಳು ಬಿಸಾಕುವಂಥದ್ದು. ಅವಾಗ ಹಂಗ ಸಿಚುವೇಶನ್ ಹಂಗೆ ಸಿಂಟಮ್ಸ್ ಗೊತ್ತಾಗೋಯ್ತು ನನಗೆ. ನಾವು ಹೋಗಿರೋ ಜಾಗದಿಂದ ಅದು ಬಂದು ನಮ್ಮನ್ನ ಫಾಲೋ ಮಾಡ್ಕೊಂಡ್ ಬಂದಿದೆ, ಅದು ವಸ್ತು ನಮ್ ಮರಿದಂಗೆ ಏನೋ ಮರ್ತು ಎತ್ಕೊಂಬಂದ್ಬಿಟ್ಟಿದೀವಿ, ಅದಕ್ಕೋಸ್ಕರ ಫಾಲೋ ಮಾಡ್ಕೊಂಡ್ ಬಂದಿದೆ. ನನ್ನ ಜೊತೆ ಬಂದಿರೋ ಹುಡುಗ ಏನ್ ಮಾಡಿದ್ದಾನೆ, ಅಲ್ಲೊಂದು ಕಾಲ್ ಗೆಜ್ಜೆ ಸಿಕ್ತು ಅಂದ್ಬಿಟ್ಟು ತೆಗೆದು ಜೇಬಲ್ಲಿ ಹಿಡ್ಕೊಂಡ್ ಬಂದ್ಬಿಟ್ಟಿದ್ದಾನೆ. ಆ ಕಾಲ್ ಗೆಜ್ಜೆ ಬಂದು ಸತ್ತಿರೋ ಹುಡುಗಿದು. ಆಮೇಲೆ ನೋಡಿದ್ರೆ ನಾನು ಕೇಳಿದೆ, ನಮ್ಮ ಹುಡುಗನ ಕೇಳಿ, ಏನ್ ತಂದಿದ್ದೀರಪ್ಪ? ಏನು? ಪ್ರದೀಪ, ನಾನು ಯಾವ್ದೋ ಕಾಲ್ ಗೆಜ್ಜೆ ಸಿಕ್ತು ಪ್ರದೀಪ, ನೋಡು ತಂದಿದ್ದೀನಿ. ಏನ್ ಕೆಲಸ ಮಾಡಿದ್ಯಪ್ಪ? ಅದು ದೇವಗಳಿಗೆ ಒಂದು ಸೆಂಟಿಮೆಂಟ್ ಅಂತ ಇರ್ತದೆ, ಆ ಸೆಂಟಿಮೆಂಟ್ ಇದೋ ಫಾಲೋ ಮಾಡ್ಕೊಂಡ್ ಬರುತ್ತೆ. ಆವಾಗ ನಾನೇನ್ ಮಾಡಿದೆ, ಬ್ರೌಸಿಂಗ್ ರಾಡ್ ಯೂಸ್ ಮಾಡಿದೆ. ಅದೇ ಸ್ಪಾಟಲ್ಲಿ ಬ್ರೌಸಿಂಗ್ ರಾಡ್ ಯೂಸ್ ಮಾಡಿದೆ. ನಮ್ಮ ಹುಡುಗ ಗೊತ್ತಿಲ್ದಂಗೆ ನೀನು ವಸ್ತು ಎತ್ಕೊಂಡ್ ಬಂದಿದ್ದ, ಇದು ನಿಂದ ಇಲ್ವಾ ಅಂತ. ಹೌದು ನಂದೇ, ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಅಂತ ಕ್ಲೋಸ್ ಆಯ್ತು. ಅದಕ್ಕೆ ಇಮಿಡಿಯೇಟ್ ಆಗಿ ನಾನು ತಿರ್ಗಾ ಗಾಡಿ ಎತ್ಕೊಂಡು ಹೋಗಿ ಅದೇ ಸ್ಪಾಟ್ಗೆ ಹೋಗಿ ಎಲ್ಲಿತ್ತು ಅಲ್ಲಿ ಬಿಸಾಕ್ಬಿಟ್ಟು ಬಂದೆ. ಅಂದ್ರೆ ವಸ್ತುಗಳ ಮೂಲಕನೂ ಬರುತ್ತೆ ಹಂಗಾಗಿ. ಫ್ರೆಂಡ್ಸ್, ಇವಾಗ ನೀವು ಕೇಳಿದ್ರೆ ಗೋಸ್ಟ್ ಹಂಟರ್ದು ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಅಂತ. ಅವ್ರದ್ದು ಮುಂದೆ ಇನ್ನ ಯಾವ ಥರ ಎಕ್ಸ್ಪೀರಿಯನ್ಸ್ ಇದೆ ಅಂತ ಫುಲ್ ವಿವರವಾಗಿ ಹೇಳಿದ್ದಾರೆ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಇದು ಪಾರ್ಟ್ 1, ಸೆಕೆಂಡ್ ವಿಡಿಯೋ ಬರುತ್ತೆ. ಸ್ಟೇ ಟ್ಯೂನ್.